ಈ ಸೀರೆ ಪ್ಯಾಕ್ ಮಾಡಿ. ಅಕ್ಕ ಹಿಂದೆ ನೋಡೆ. ಏನೇ ಜೋ ನೋಡೆ. ಅಕ್ಕ ನಾವು ಸೀರೆ ತೊಗೊಳೋದವ್ರು ಏನಾದರೂ ನೋಡಿದ್ರೆ ನಾಳೆ ಹೊರಡುವಾಗ ಖಂಡಿತ ಡೌಟ್ ಬರುತ್ತೆ ಕಣೆ. ಈಗ ಏನು ಮಾಡೋದು? ನಾವಿಬ್ಬರು ಒಟ್ಟಿಗೆ ನಿಂತಿರೋದು ನೋಡಿದ್ರೆ ಗ್ಯಾರಂಟಿ ಗೊತ್ತಾಗೋಗುತ್ತೆ. ಒಂದು ಕೆಲಸ ಮಾಡು, ನೀನು ಸೀರೆ ತೊಗೊಂಡು ದುಡ್ಡು ಕೊಟ್ಟು ಆ ಕಡೆಯಿಂದ ಹೋಗು. ನಾನು ಹೆಂಗೋ ಅಪ್ಪಂಗೆ ಕಾಣ್ದೇ ಇರೋ ಥರ ಈ ಕಡೆಯಿಂದ ಬರ್ತೀನಿ. ಹೋಗು. ಸರಿ ಬೇಗ. ನಾವಂತೂ ಯಾವಾಗಲೂ ನಿಮ್ಮ ಅಂಗಡಿಲೇ ಬಟ್ಟೆ ತಗೊಳ್ಳೋದು. ದಯವಿಟ್ಟು ಈ ಸಲ ಇದೊಂದು ಸಹಾಯ ಮಾಡಿ. ಕಷ್ಟ ಆಗುತ್ತೆ ಮಂಜು ಅವರೇ. ದಯವಿಟ್ಟು ಹಾಗನ್ಬೇಡಿ. ಸದ್ಯದಲ್ಲೇ ಮದುವೆ ಜವಳಿಗೆ ಅಂತ ಬರ್ತಾರೆ. ಆಗ ಆಗೋ ಬಿಲ್ನ ಕಂತಿನಲ್ಲಿ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ ಸಾಕು. ಅದು ಹೇಗೆ ಮಾಡೋದು ಮಂಜು ಅವರೇ? ನನ್ನ ಹೆಂಡತಿ ಒಡವೆಗೆ ಅಂತ ಚೀಟಿ ಹಾಕಿದ್ಲು. ಆದರೆ ಅದರಲ್ಲಿ ತಾಳಿ ಚೈನು ಬೊಟ್ಟು ಎಲ್ಲ ಮಾಡ್ಸೋಕ್ಕಾಗುತ್ತೆ ಅಂತ ನನಗನ್ಸಲ್ಲ. ಅದಕ್ಕೆ ಅವ್ರ ಹತ್ರನೂ ಹೀಗೆ ಮಾತಾಡಿದೆ. ಅವರು ಒಪ್ಕೊಂಡಿದ್ದಾರೆ. ನೀವು ಅದೇ ಅವಕಾಶ ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ. ಮದುವೆ ಅಂತೀರಾ, ಖರ್ಚಿಗೇನು ವ್ಯವಸ್ಥೆ ಮಾಡ್ಕೊಂಡಿಲ್ವಾ? ಲೋನ್ ಮಾಡೋದಕ್ಕೆ ಅಂತ ಯೋಚನೆ ಮಾಡಿದ್ದೆ. ಆದರೆ ಕಡೆಗಳಿಗೆಯಲ್ಲಿ ಲೋನ್ ಸ್ಯಾಂಕ್ಷನ್ ಆಗಲೇ ಇಲ್ಲ. ನಿಜ ಹೇಳಿದ್ರೆ ಮನೆಯಲ್ಲೆಲ್ಲ ಟೆನ್ಷನ್ ಮಾಡ್ಕೋತಾರೆ ಅಂತ ಲೋನ್ ಸ್ಯಾಂಕ್ಷನ್ ಆಯಿತು ಅಂತ ಹೇಳಿದ್ದೀನಿ. ಅದಕ್ಕೆ ಈ ವ್ಯವಸ್ಥೆ ಮಾಡೋದಕ್ಕೆ ಒದ್ದಾಡ್ತಾ ಇದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇದೊಂದು ಸಲ ಇಲ್ಲ ಅನ್ಬೇಡಿ. ನೀವು ನನ್ನನ್ನು ಅಷ್ಟು ವರ್ಷದಿಂದ ನೋಡಿದ್ದೀರಾ. ನಾನು ನಿಮಗೆ ಮೋಸ ಮಾಡೋದಿಲ್ಲ. ಆಯಿತು, ಕರ್ಕೊಂಡು ಬನ್ನಿ, ಏನೋ ಒಂದು ಮಾಡೋಣ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ. ಬರ್ತೀನಿ. ಏನು ವಿಕ್ರಾಂತ್, ನಿನ್ನ ರೂಮ್ ನೀನೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಫಾರ್ ದ ಫಸ್ಟ್ ಟೈಮ್ ನಿನ್ನ ರೂಮ್ ಇಷ್ಟೊಂದು ಡಿಸಿಪ್ಲಿನ್ಡಾಗಿ ಕಾಣ್ತಿರೋದು. ಇನ್ನೇನಾಗ್ರಜ, ನನ್ನ ದೇವತೆ ನನ್ನ ಮದುವೆ ಆಗೋದು ಫಿಕ್ಸ್ ಆಗೋಯ್ತಲ್ಲ. ಅದಕ್ಕೆ ಮದುವೆ ಆದಮೇಲೆ ಅವ್ರು ಈ ರೂಮಲ್ಲಿ ತಾನೇ ಇರಬೇಕು. ಅದಕ್ಕೆ ನನ್ನ ದೇವತೆ ಖುಷಿ ಆಗಲಿ ಅಂತ ನನ್ನ ರೂಮ್ನ ಸ್ವರ್ಗದ ಥರ ಬದಲಾಯಿಸಿದ್ದೀನಿ. ನನಗೆ ಪ್ರೀತಿ ಪ್ರೇಮ ಎಲ್ಲ ಅರ್ಥ ಆಗೋದಿಲ್ಲ ಬಿಡಪ್ಪ. ಹುಡುಗಿರಂದ್ರೇ ಆಗಲ್ಲ, ಇನ್ನು ಅದು ಅರ್ಥ ಆಗುತ್ತಾ? ನಿನಗೆ ಅರ್ಥ ಆಗಲ್ಲ ಅಂತ ನನಗೆ ಅರ್ಥ ಆಗುತ್ತೆ ಬಿಡು. ಆದರೂ ನಂಗೆ ಯಾರಾದರೂ ತುಂಬ ಶ್ರದ್ಧೆಯಿಂದ ಹಾರ್ಡ್ ವರ್ಕ್ ಮಾಡೋದನ್ನು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅದಕ್ಕೆ ತಾನೇ ಇದೆಲ್ಲ ಮಾಡ್ತಿರೋದು. ಗೊತ್ತಾಗ್ತಿದೆ. ನೀನು ನಿನ್ನ ಲವ್ಗೋಸ್ಕರ ಎಷ್ಟು ಒದ್ದಾಡ್ತಿದ್ಯಾ ಅಂತ ನೋಡೆ ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಎಲ್ಲ ಓಕೆ ಅಂತ ಆದಮೇಲೂ ನೀನು ಇಷ್ಟೊಂದು ಗಿವ್ ಅಪ್ ಮಾಡದೆ ಒದ್ದಾಡ್ತಿದ್ಯಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಇಟ್. ಥ್ಯಾಂಕ್ ಯು ಅಗ್ರಜ. ಹೌದು, ನೀ ಇಲ್ಲಿವರೆಗೂ ಯಾಕೆ ಬಂದೆ ಅಂತ ಕೇಳ್ಬೋದಾ?
ತುಂಬ ಇಂಪಾರ್ಟೆಂಟ್ ವಿಷಯ ಹೇಳೋದಕ್ಕೆ ಬಂದೆ. ನಾಳೆನೇ ನಿನ್ನ ಆರತಿ ಮದುವೆ. ವಾಟ್, ನಾಳೆನಾ? ಇಷ್ಟು ಅರ್ಜೆಂಟ್ ಅಲ್ಲ? ಯಾಕೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಾ? ನಮ್ಮಿಬ್ಬರ ಮನೇಲೂ ವಿಷಯನೇ ಗೊತ್ತಿಲ್ಲ, ನೀನು ನೋಡಿದ್ರೆ ನಾಳೆನೇ ಮದುವೆ ಅಂತಿದ್ಯಾ. ಅಂದರೆ ಇದು ಕದ್ದು ಮುಚ್ಚಿ ನಡೆಯೋ ಮದುವೆನೇ ಆಗುತ್ತೆ. ಆರತಿ ಅವರು ಇದಕ್ಕೆ ಖಂಡಿತ ಒಪ್ಪಲ್ಲ. ಸ್ಟಾಪ್ ಇಟ್ ವಿಕ್ರಾಂತ್. ನೀನು ಓವರ್ ಆ್ಯಕ್ಟಿಂಗ್ ಬಜಾರ್ ಥರ ಆಡೋದಕ್ಕೆ ಹೋಗ್ಬೇಡ. ಆ ಹುಡುಗಿಗೆ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡೋಷ್ಟೊಳಗೆ ನನಗೆ ಸುಸ್ತಾಗೋದು. ಆರತಿ ಅವರು ವಿಕ್ರಾಂತ್, ಆರತಿನ ಒಪ್ಪಿಸಿ ಮದುವೆ ಕರ್ಕೊಂಬರೋ ಜವಾಬ್ದಾರಿನ ಗಂಡ್ಬಿರಿ ತೊಗೊಂಡಿದ್ದಾನೆ. ಆಗಲ್ಲ ಹೀಗಲ್ಲ ಅಂತ ಕೂತ್ರೆ ಮದುವೆನೇ ಆಗೋದಿಲ್ಲ. ಏನು ಯೋಚನೆ ಮಾಡ್ತಿದ್ಯಾ? ಅಲ್ಲ, ನಾಳೆನೇ ಮದುವೆ ಆಗಿ ಅವಳನ್ನ ಮನೆಗೆ ಕರ್ಕೊಂಬಂದ್ರೆ ಮನೆಯವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಯೋಚಿಸ್ತಿದ್ದೆ. ಆ ಕನಸು ನನಗೂ ಇದೆ. ಇವತ್ತರೆಗೂ ನಾನು ಅಮ್ಮನಿಗೆ ಹೇಳಿದೆ ಯಾವ ಕೆಲಸನೂ ಮಾಡಿ. ಆದರೆ ಈಗ ನನ್ನ ಅಮ್ಮನಿಗೆ ವಿಷಯ ಹೇಳಿದ್ರೆ ಅಮ್ಮ ಹೋಗಿ ಅದನ್ನು ಆರತಿಯವ್ರ ಮನೇಲಿ ಹೇಳೋದು, ಸುಮ್ಮನೆ ರಂಪ ರಾಮಾಯಣ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ಗುಟ್ಟಾಗಿ ಮದುವೆ ಮಾಡ್ಕೊಡೋದಕ್ಕೆ ನಾನೇ ಒಪ್ಕೊಂಡೆ. ಮಿಕ್ಕಿದೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ಡೋಂಟ್ ವರಿ. ಹಾಗಂತ ಅಗ್ರಜ? ಖಂಡಿತವಾಗ್ಲೂ ಹಾಗೆ. ಇದು ನಿನ್ನ ಫ್ಯೂಚರ್ ಪ್ರಶ್ನೆ ವಿಕ್ರಾಂತ್. ಥಿಂಕ್ ಅಬೌಟ್ ಇಟ್. ಒಂದು ವೇಳೆ ಆರತಿ ಇದಕ್ಕೆ ಒಪ್ಪಿಲ್ಲ ಅಂದರೂ ಅವಳು ಒಪ್ಸೋ ಜವಾಬ್ದಾರಿ ನಿಂದು. ನೆನಪಿರಲಿ. Are 16, 16 2s are 32, 16 3s are 64, 16 ಏನಕ್ಕ ಅದು? ಫ್ರೆಂಡ್ಸ್ಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗಿದ್ವಿ ಕಣೆ, ಉಳಿದಿರೋದೇ ಬ್ಯಾಗಲ್ಲಿ ಇರೋದು. ಅಂಜು, ಒಂದು ಲೋಟ ನೀರು ತಗೊಂಡು ಬರ್ತೀನಿ. ಹೋಗಕ್ಕ, ಮುಂದೆ ಓದ್ಕೊಳ್ಬೇಕು. ಏಯ್, ಓದ್ತಿರೋದು ಮಗ್ಗಿ ತಾನೆ, ಮಗ್ಗಿ ಹೇಳ್ಕೊಂಡೆ ಹೋಗಿ ನೀರು ತಗೊಂಡು ಬಾಬಾ. ಎಲ್ಲರಿಗಿಂತ ಸಣ್ಣವರು ಅಂತ ನನ್ನ ಹತ್ರನೇ ಕೆಲಸ ಹೇಳ್ತಾರೆ. ಬರ್ತಾನೆ ಕುಡ್ಕೊಂಬರಕ್ಕಾಗಲ್ವಾ? ಏಯ್, ಮತ್ತೇನೆ ಗೊಣಗ್ತಿದ್ಯಾ? ಹೋಗು. ನಾನೇನು ಗೊಣಗ್ತಾ ಇಲ್ಲ, ಜೋರಾಗ ಹೇಳ್ತಾ ಇದ್ದೀನಿ. ಏಯ್, ನಿನಗೆ ನೀನ್ ಯಾಕಕ್ಕ ಒಂಥರ ಇದೆಯಾ? ಅಪ್ಪ ಮಾತಾಡಿದ್ ನೀನೇಂದ್ರೂ ಕೇಳಿಸ್ಕೊಂಡ್ಯಾ? ದಾರಿಲೂ ಏನೋ ಯೋಚನೆ ಮಾಡ್ತಿದ್ದೆ, ಈಗ ಏನಾಯ್ತಕ್ಕ? ಅಕ್ಕನ ಮದ್ವೆಗೆ ಅಪ್ಪ ತುಂಬ ಒದ್ದಾಡ್ತಿದ್ದಾರೆ ಕಣೆ. ಅಪ್ಪಂಗೆ ಇನ್ನೂ ಲೋನ್ ಸಿಕ್ಕಿಲ್ಲ. ಅಮ್ಮಂಗೆ ಹೇಳಿದ್ರೆ ಬೇಜಾರು ಮಾಡ್ಕೊಳ್ತಾರೆ ಅಂತ ಎಲ್ಲ ಅವರೇ ಸಂಭಾಳಿಸಿದ್ದಾರೆ. ನನಗೆ ಯಾಕೋ ಗಾಬರಿ ಆಗ್ತಿದೆ ಕಣೆ. ಓ, ಇದಾ ವಿಷಯ? ಹಾಗಿದ್ರೆ ನಮ್ಮ ಪ್ಲ್ಯಾನ್ ಸರಿಯಾಗಿದೆ. ಏನು? ಅಕ್ಕಂಗೆ ಮತ್ತು ವಿಕ್ರಾಂತ್ ಅವರಿಗೆ ದೇವಸ್ಥಾನದಲ್ಲಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಹಾಗೇನಾದರೂ ಆದರೆ ಅಪ್ಪ ಸಾಲ ಮಾಡೋದೇ ಬೇಕಾಗಿಲ್ಲ. ಆಮೇಲೆ ಅದನ್ನು ತೀರ್ಸಕ್ಕೆ ಕಷ್ಟನೂ ಪಡಬೇಕಾಗಿಲ್ಲ ಅಲ್ವಾ? ಅದು ನಿಜಾನೇ ಅಕ್ಕ. ನಾಳೆನೇ ಆರತಿ ಅಕ್ಕನ ಮದುವೆ. ಮನೇಲಿ ವಿಷಯ ಗೊತ್ತಿರೋದು ನನಗೆ ನಿಂಗೆ ಮಾತ್ರ. ನೀನು ಬಿಂದಾಸಾಗಿದ್ರೆ ನೀನು ವಜ್ರಂಗಿನೇ ನಮ್ಮ ಜೊತೆ ಇದ್ದಂಗೆ. ಹಾಂ